ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಸಾರಿವೆ. ಇಂದಿಗೆ ಬರೋಬ್ಬರಿ 42 ದಿನಗಳಾಗಿವೆ. ಸಾವಿರಾರು ಜನರ ಸಾವು, ಜಗತ್ತಿನ ಆರ್ಥಿಕತೆ ಹಳ್ಳ ಹಿಡಿದ ಬಳಿಕ ಮಹಾಯುದ್ಧ ಸಂಘರ್ಷ ಈಗ ಸಂಧಾನದ ಹೊಸ್ತಿನಲ್ಲಿದೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಹಲವು ಅನಿಶ್ಚಿತತೆಗಳ ನಡುವೆ ಸಂಧಾನ ಪ್ರಕ್ರಿಯೆ ಶುರುವಾಗಿದೆ. ಗುರುವಾರವೇ ಇರಾನ್ ನಿಯೋಗ ಇಸ್ಲಾಮಾಬಾದ್ಗೆ ಬಂದಿಳಿದಿದೆ. ಆದರೆ ಸಂಧಾನದ ವ್ಯಾಪ್ತಿಗೆ ಲೆಬನಾನ್ ಸೇರಿಸೋದಿಲ್ಲ ಅಂತ ಹೇಳಿದರೆ ಮಾತುಕತೆಯನ್ನು ಬಾಯ್ಕಾಟ್ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕುಳಿತಿದೆ ಇರಾನ್. ಅಮೆರಿಕದ ನಿಯೋಗ ಕೂಡ ಇಸ್ಲಾಮಾಬಾದ್ಗೆ ತಲುಪುವುದರಲ್ಲಿದೆ. ಈ ಮಧ್ಯೆ ಸಂಧಾನದ ಸಕ್ಸಸ್ ಬಗ್ಗೆಯೂ ಕೂಡ ಅನುಮಾನ ಹುಟ್ಟುಕೊಂಡಿದೆ. ಇಲ್ಲಿ ಪಾಕಿಸ್ತಾನ ಹೇಳಿ ಕೇಳಿ ಭಯೋತ್ಪಾದಕರು ತುಂಬಿರುವಂತಹ ದೇಶ. ಈ ದೇಶದಲ್ಲಿ ಸಾಮಾನ್ಯ ಜನರ ಜೀವಕ್ಕೆ ಗ್ಯಾರಂಟಿ ಇರೋದಿಲ್ಲ. ಬಾಂಬ್ಗಳು ಯಾವಾಗ ಸ್ಫೋಟಿಸ್ತವೆ ಅನ್ನೋಂಥದ್ದು ಗೊತ್ತಿರೋದಿಲ್ಲ. ಹೀಗಾಗಿ ಈಗ ಹೈ ಪ್ರೊಫೈಲ್ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸ್ತಾ ಇರೋದ್ರಿಂದ ಇಸ್ಲಾಮಾಬಾದ್ನಲ್ಲಿ ಈಗ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಅರೆಸೇನಾ ಪಡೆ ಪಹರೆಯನ್ನು ನಡೆಸ್ತಾ ಇದ್ದಾರೆ. ಸೆರೆನಾ ಹೋಟೆಲ್ನಲ್ಲಿ 2 ದೇಶಗಳ ನಿಯೋಗ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದೇ ಹೋಟೆಲ್ನಲ್ಲಿ 2 ಶತ್ರು ರಾಷ್ಟ್ರಗಳ ನಿಯೋಗ ತಂಗಿದ್ದು ಇಡೀ ವಿಶ್ವದ ಕಣ್ಣು ಈಗ ಇಸ್ಲಾಮಾಬಾದ್ ಮೇಲೆ ನೆಟ್ಟಿದೆ. ಇನ್ನು ಇಲ್ಲಿ ಅಮೆರಿಕದಿಂದ ಸಂಧಾನಕಾರರಾಗಿ ಬಂದಿರುವಂಥವರು ಯಾರ್ಯಾರು ಅಂತೇಳಿ ನೋಡುತ್ತಿದ್ರೆ JD ವ್ಯಾನ್ಸ್, ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ಸ್ಟೀವ್ ವಿಟ್ಕಾಫ್ ಅಧ್ಯಕ್ಷರ ವಿಶೇಷ ರಾಯಭಾರಿ, ಅಮೆರಿಕ ಅಧ್ಯಕ್ಷರ ವಿಶೇಷ ರಾಯಭಾರಿ ಬರ್ತಾ ಇದ್ದಾರೆ. ಹಾಗೂ ಟ್ರಂಪ್ ಅಳಿಯ ಜೆರೆಡ್ ಕುಶ್ನರ್ ಕೂಡ ಈ ಅಮೆರಿಕದ ನಿಯೋಗದಲ್ಲಿ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಇರಾನ್ ಕಡೆಯಿಂದ ಸಂಧಾನಕಾರರು ಈಗಾಗಲೇ ಇಸ್ಲಾಮಾಬಾದ್ ತಲುಪಿದ್ದಾರೆ. ಅದರಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ಹಾಗೂ ಇರಾನ್ನ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಘರ್ ಗಾಲಿಬಾಫ್ ಇವರು ಸೇರಿದ್ದಾರೆ. ಇಲ್ಲಿ 3 ದೇಶಗಳ ನಡುವೆ ಈ ಒಂದು ಒಪ್ಪಂದ ಆಗ್ತಾ ಇರುವ ಸಂದರ್ಭದಲ್ಲಿ ಏನೇನು ವಾದಗಳನ್ನು ಮುಂದಿಡ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಇರಾನ್ನ ವಾದ ಹೀಗಿದೆ: ಕದನ ವಿರಾಮದಲ್ಲೂ ಕೂಡ ದಾಳಿಯನ್ನು ಮುಂದುವರಿಸಲಾಗಿದೆ. ಯಾವುದೇ ದಾಳಿ ಮಾಡೋದಿಲ್ಲ ಅಂತ ಹೇಳಲಾಗಿತ್ತು. ಯಾವುದೇ ರೀತಿಯಂಥ ದಾಳಿಗಳು ಕೂಡ ನಡೆಯುವುದಿಲ್ಲ ಅಂತ ಹೇಳಲಾಗಿದೆ. ಆದರೆ ಲೆಬನಾನ್ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ. ಯಾಕಂದರೆ ಲೆಬನಾನ್ ಇಲ್ಲಿ ಇರಾನ್ನ ಮಿತ್ರ ರಾಷ್ಟ್ರ. ಚರ್ಚೆಯ ವ್ಯಾಪ್ತಿಯೊಳಗೆ ಲೆಬನಾನನ್ನು ತರಬೇಕು ಅಂತ ಹೇಳಿ ಇರಾನ್ ಈಗ ಪಟ್ಟು ಹಿಡಿತಾ ಇದೆ. ಮಾತುಕತೆ ಮಧ್ಯೆ ಏನಾದರೂ ದಾಳಿ ಆದರೆ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಯಾಕಂದರೆ ಇರಾನ್ ಈ ಯುದ್ಧದಲ್ಲಿ ತನ್ನದೇ ಆದಂತಹ ಒಂದು ಮೇಲುಗೈಯನ್ನು ಸಾಧಿಸೋದಕ್ಕೆ ಕಾರಣ ಆಗಿರುವಂಥದ್ದು ಲೆಬನಾನ್ನ ಹೆಜ್ಬುಲ್ಲಾಗಳ ಸಪೋರ್ಟ್ನಿಂದ. ಇನ್ನು ಅಮೆರಿಕ ಮುಂದಿಡ್ತಿರುವಂತಹ ವಾದ, ಕದನ ವಿರಾಮದ ಬಳಿಕ ನಿಯಮವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಉಲ್ಲಂಘನೆ ಮಾಡಿಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ನಡೆಸ್ತಾ ಇದ್ದಂತಹ ದಾಳಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾವೆ. ಒಪ್ಪಂದದಂತೆ ನೀವು ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿಲ್ಲ. ಹಾಗಿದ್ರೂ ಅಮೆರಿಕ ಕೊಟ್ಟಂತಹ ಮಾತಿಗೆ ಬದ್ಧವಾಗಿದೆ. ಅದು ಎಲ್ಲೂ ಕೂಡ ಮಾತುಕತೆಯ ಒಟ್ಟು ವೇದಿಕೆಯಿಂದ ಹಿಂದೆ ಸರಿದಿಲ್ಲ. ಆದರೆ ಒಂದು ವೇಳೆ ಮಾತುಕತೆ ಫಲಪ್ರದ ಆಗದೇ ಇದ್ದರೆ ಮತ್ತೆ ದಾಳಿ ನಡೆಸುವ ಆಪ್ಷನ್ ಅನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಅಂಥೇಳಿ ಅಮೆರಿಕ ತನ್ನ ವಾದವನ್ನು ಮುಂದಿಡ್ತಾ ಇದೆ. ಇದರ ನಡುವೆ ಇಸ್ರೇಲ್ನ ವಾದವನ್ನು ನಾವು ಗಮನಿಸಬೇಕು. ಲೆಬನಾನ್ ಮೇಲಿನ ದಾಳಿ ಇದು ಕದನ ವಿರಾಮದ ವ್ಯಾಪ್ತಿಗೆ ಸೇರಿಲ್ಲ ಅಂತ ಹೇಳಿ ಇಸ್ರೇಲ್ ಹೇಳ್ತಾ ಇದೆ. ಲೆಬನಾನ್ನ ಉಗ್ರರ ಮೇಲಷ್ಟೇ ನಮ್ಮ ದಾಳಿ ನಡೀತಾ ಇದೆ, ನಾವು ಬೇರೆ ಯಾರ ಮೇಲೂ ಕೂಡ ದಾಳಿ ನಡೆಸ್ತಾ ಇಲ್ಲ. ಲೆಬನಾನ್ನ ಸಾಮಾನ್ಯ ಜನರ ಮೇಲೆ, ಮಿಲಿಟರಿ ಮೇಲೆ ದಾಳಿ ನಡೆಸ್ತಾ ಇಲ್ಲ. ಮಾತುಕತೆ ಕರೆದರೂ ಕೂಡ ಲೆಬನಾನ್ ಅದನ್ನು ತಿರಸ್ಕರಿಸಿದೆ. ನಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ, ಅಂದರೆ ಇಸ್ರೇಲನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ ಈ ದಾಳಿ ಅನಿವಾರ್ಯ. ಇನ್ನೂ 3-4 ದಿವಸಗಳ ಕಾಲ ಈ ದಾಳಿ ನಿಲ್ಲಿಸೋದಿಲ್ಲ ಅಂತ ಹೇಳಿ ಇಸ್ರೇಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ JD ವ್ಯಾನ್ಸ್ ಅವರ ಮಾತುಗಳನ್ನು ನಾವು ಗಮನಿಸಬೇಕು. We'll of course see, as the President of the United States said, if the Iranians are willing to negotiate in good faith, we're certainly willing to extend the open hand. If they're going to try to play us, then they're going to find that the negotiating team is not that receptive. So we're going to try to have a positive negotiation. The President has gave us some pretty clear guidelines, and we're going to see. So I hope you guys have a safe flight. We'll certainly take some questions later on, but for now, let's get on the plane and hit the road. ಇಲ್ಲಿ ಈಗಾಗಲೇ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸರ್ಕಸ್ ಏನೋ ನಡೀತಾ ಇದೆ. ಆದರೆ ಈ ಸಂಧಾನ ಫಲಪ್ರದ ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದಕ್ಕೆ ಕಾರಣ ಆಗ್ತಿರುವುದು ಅಮೆರಿಕ ಮತ್ತು ಇರಾನ್
2 ವಾರ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರೂ ಇಸ್ರೇಲ್ನ ಸೈನಿಕರು ಮಾತ್ರ ಲೆಬನಾನ್ ಮೇಲೆ ಮನಸು ಇಚ್ಛೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ದಾಳಿ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಆಪರೇಷನ್ ರೋರಿಂಗ್ ಲಯನ್ ಶುರುವಾಗಿತ್ತಲ್ಲ, ಏನು ಇಸ್ರೇಲ್ ಆರಂಭಿಸಿತ್ತು, ಅದು ಶುರುವಾದ ಬಳಿಕ ನಡೆದಂಥ ಅತಿದೊಡ್ಡ ದಾಳಿಯನ್ನು ಲೆಬನಾನ್ ಮೇಲೆ ಈ ಕದನ ವಿರಾಮದ ಸಂದರ್ಭದಲ್ಲಿ ಇಸ್ರೇಲ್ ನಡೆಸಿದೆ. ಹೆಜ್ಬುಲ್ಲಾಗಳನ್ನು ಟಾರ್ಗೆಟ್ ಮಾಡಿ ನಡೆಸಿರುವಂತಹ ದಾಳಿ. ಇದರಲ್ಲಿ ದಕ್ಷಿಣ ಲೆಬನಾನ್ನ ಸಫಾತ್ ಅಲ್ ಬಾತಿಕ್, ಅಲ್ ಸುಲ್ತಾನಿಯಾ ಹಾಗೂ ಹಡಾಟಾ ನಗರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಭೀಕರವಾದಂತಹ ದಾಳಿಯನ್ನು ನಡೆಸಿದೆ. ಇಲ್ಲಿ ಕ್ಷಿಪಣಿಗಳನ್ನು ಬಳಕೆ ಮಾಡಲಾಗಿದೆ. ಈ ದಾಳಿಯಲ್ಲಿ ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗ ಮೇಲೆ ನಡೆಸಿರುವಂತಹ ದಾಳಿಯಲ್ಲಿ ಹಲವರು ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗಂತ ಇಲ್ಲಿ ಇಸ್ರೇಲ್ ದಾಳಿಯ ನಂತರ ಲೆಬನಾನ್ನ ಹೆಜ್ಬುಲ್ಲಾಗಳು ಸುಮ್ಮನೆ ಕುಳಿತಿಲ್ಲ. ಹೆಜ್ಬುಲ್ಲಾ ಕೂಡ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಹೆಜ್ಬುಲ್ಲಾಗಳು ಹಾರಿಸಿರುವಂತಹ ರಾಕೆಟ್ಗಳು ಉತ್ತರ ಇಸ್ರೇಲ್ನ ಶಾಲೆಯೊಂದಕ್ಕೆ ಅಪ್ಪಳಿಸಿವೆ. ಆದರೆ ಅಲ್ಲಿ ಸಾವು ನೋವಿನ ಬಗ್ಗೆ ಯಾವುದೇ ವರದಿ ಆಗಿಲ್ಲ. ಇನ್ನು ತನ್ನಲ್ಲೇ ಸಮಸ್ಯೆಗಳನ್ನು ಹಾಸು ಮಲಗಿರುವಂತಹ ಪಾಕಿಸ್ತಾನ ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷಕ್ಕೆ ಅಂತ್ಯ ಹಾಡುವುದಕ್ಕೆ ಸಂಧಾನ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಇದರ ನಡುವೆ ಪಾಕಿಸ್ತಾನದ ಬುದ್ಧಿ ಬದಲಾಗುವುದಿಲ್ಲ ಅನ್ನೋದನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ತೋರಿಸಿದ್ದಾರೆ. ಇಸ್ರೇಲ್ ಕುರಿತಂತಹ ಹೇಳಿಕೆ, ಖವಾಜಾ ಕೊಟ್ಟಿರುವಂತಹ ಹೇಳಿಕೆ ಈಗ ಭಾರಿ ಟೀಕೆಗೆ ಗುರಿಯಾಗಿದೆ. ಇದು ಮಾತುಕತೆ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದ್ದು, ಯಾವಾಗ ಇಸ್ರೇಲ್ ತಿರುಗೇಟು ಕೊಡ್ತೋ ಖವಾಜಾ ಆಸಿಫ್ ತಮ್ಮ ಪೋಸ್ಟನ್ನು ಡಿಲೀಟ್ ಮಾಡಿ. ದುಷ್ಟ ರಾಷ್ಟ್ರವಾಗಿದ್ದು ಮಾನವೀಯತೆಗೆ ಶಾಪವಾಗಿದೆ. ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೆಯುತ್ತಿರುವಾಗ ಲೆಬನಾನ್ನಲ್ಲಿ ನರಮೇಧ ನಡೆಯುತ್ತಿದೆ. ಮೊದಲು ಗಾಜಾ, ನಂತರ ಇರಾನ್, ಈಗ ಲೆಬನಾನ್ನ ಮುಗ್ಧ ನಾಗರಿಕರನ್ನ ಇಸ್ರೇಲ್ ಕೊಲ್ಲುತ್ತಿದೆ. ನಿರಂತರವಾಗಿ ರಕ್ತಪಾತ ನಡೆಸುತ್ತಿದೆ. ಪ್ಯಾಲೆಸ್ತೀನ್ನಲ್ಲಿ ಈ ಕ್ಯಾನ್ಸರ್ ದೇಶವನ್ನ ಸೃಷ್ಟಿಸಿದ ಜನರು ಯಹೂದಿಗಳನ್ನು ನರಕದಲ್ಲಿ ಸುಡುವಂತೆ ಅವರನ್ನ ಸರ್ವನಾಶ ಮಾಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಹೀಗೆ ಇಲ್ಲಿ ಯಾವ ರೀತಿಯಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತೊಂದೆಡೆ ಇಸ್ರೇಲ್ ಇದಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದೆ. ಯಾವ ಕಾರಣಕ್ಕಾಗಿಯೂ ಕೂಡ ಇಂತಹ ಹೇಳಿಕೆಗಳನ್ನು ನಾವು ಸಹಿಸೋದಿಲ್ಲ ಅಂತ ಹೇಳಿ ಈಗಾಗಲೇ ಇಸ್ರೇಲ್ ಕೂಡ ಸ್ಪಷ್ಟವಾಗಿ ತನ್ನ ಆಕ್ಷೇಪವನ್ನು ದಾಖಲಿಸಿದೆ. ಇಸ್ರೇಲ್ನ ಸರ್ವನಾಶಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಕರೆ ನೀಡಿರುವುದು ಅತಿರೇಕವಾಗಿದೆ. ಇದು ಯಾವುದೇ ಸರ್ಕಾರದಿಂದ, ಅದರಲ್ಲೂ ವಿಶೇಷವಾಗಿ ಶಾಂತಿಗಾಗಿ ತಟಸ್ಥ ಮಧ್ಯಸ್ಥಗಾರ ಎಂದು ಹೇಳಿಕೊಳ್ಳುವ ಸರ್ಕಾರದಿಂದ ಬಂದಿರುವುದು ಸಹಿಸಲಾಗದ ಹೇಳಿಕೆಯಾಗಿದೆ. ಹೀಗೆ ತಾನೇ ಮಧ್ಯಸ್ಥಿಕೆಗಾರ, ತಾನೇ ಪಕ್ಷಪಾತಿ ಅನ್ನುವಂಥದ್ದನ್ನು ಇಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ಮುಂದೆ ಪಾಕಿಸ್ತಾನ ತನ್ನನ್ನು ತಾನು ಸಾಬೀತುಪಡಿಸಿದೆ. ಮತ್ತೊಂದೆಡೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ವಿರುದ್ಧದ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ಮುಚ್ಚಿದೆ. ಜಲಸಂಧಿಯ ಮೂಲಕ ಹಾದು ಹೋಗುವ ಟ್ಯಾಂಕರ್ಗಳಿಗೆ ಶುಲ್ಕ ವಿಧಿಸುತ್ತಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅವರು ಹಾಗೆ ಮಾಡದೇ ಇರುವಂಥದ್ದು ಉತ್ತಮ, ಒಂದು ವೇಳೆ ಮಾಡ್ತಾ ಇದ್ದರೆ ತಕ್ಷಣವೇ ನಿಲ್ಲಿಸುವಂಥದ್ದು ಉತ್ತಮ ಅಂತ ಹೇಳಿ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಾಗತಿಕ ತೈಲ ಮಾರುಕಟ್ಟೆಯ ಜೀವನಾಡಿ ಹಾರ್ಮುಜ್ ಜಲಸಂಧಿಯ ಸುತ್ತ ಈಗ ರಾಜತಾಂತ್ರಿಕ ಸಮರ ಗಿರುಕಿ ಹೊಡಿತಾ ಇದೆ.